ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಇತಿಹಾಸ ಮರುಕಳಿಸೋದು ಅಂತಂದರೆ ಬೆಸ್ಟ್ ಎಕ್ಸಾಂಪಲ್ ಪೋಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ 14 ವರ್ಷದ ನಂತರ ಮತ್ತೆ ರಿಲೀಸ್ ಆಗಿ ಇವತ್ತು ಬೆಳಗ್ಗೆ 4:15 ಪ್ರಸನ್ನ ಥಿಯೇಟ್ರಲ್ಲಿ ಹೌಸ್ಫುಲ್ ಶೋ ಆಗಿತ್ತು. ಸಿನಿಮಾನ ಜನ ಹೇಗೆ ಎಂಜಾಯ್ ಮಾಡ್ತಾರೆ ಅಂದರೆ ಫಸ್ಟ್ ಟೈಮ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾ ರಿಲೀಸ್ ಆಗಿದೆ ಅಂತ ಆ ಫೀಲಲ್ಲಿ ನೋಡ್ತಿದ್ದಾರೆ. ಸಿನಿಮಾದ ಪ್ರತಿ ಫ್ರೇಮು ಫ್ರೆಶ್ಶು, ಪ್ರತಿ ಸಾಂಗು ಫ್ರೆಶ್ಶು. ಸಿನಿಮಾವನ್ನು ನೋಡುವಂಥ ಜನ ಇಲ್ಲಿ ಅಪ್ಪು ಸರ್ ಅವರ ಒಂದು ಹೃದಯ ಮಾತ್ರ ಇಲ್ಲ, ಲಕ್ಷಾಂತರ ಹೃದಯಗಳು ಸಿನಿಮಾನ ನೋಡಿ ಎಂಜಾಯ್ ಮಾಡಿದವನಂಥ ಮಾತು. ಸಿನಿಮಾಗೆ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಕ್ಕಿತ್ತೋ ಅದೇ ರೆಸ್ಪಾನ್ಸ್ ರಿಪೀಟ್ ಆಗಿದೆ. ಇತಿಹಾಸವನ್ನು ಕ್ರಿಯೇಟ್ ಮಾಡಿದ್ದು ದೊಡ್ಡ ಮನೆ, ಇತಿಹಾಸವನ್ನು ಮರುಕಳಿಸಿದ್ದು ದೊಡ್ಡ ಮನೆ. ಜಾಕಿ ಮತ್ತೊಂದು ಡೈಮೆನ್ಷನ್ನ ಕನ್ನಡ ಪಿಕ್ಚರ್ ವಿಶೇಷವಾಗಿ ತೋರಿಸ್ತದೆ. ಅಪ್ಪು ಸರ್ ಅವರ ಒಂದು ಭಾವಚಿತ್ರ ನೋಡಿ. ಹಾಗೆ ಬುಕ್ ಮೈ ಶೋಲ್ಲಿ ನೋಡಿದಾಗ ಜಾಕಿ ಸಿನಿಮಾಗೆ ಪ್ರಸನ್ನ ಥಿಯೇಟರ್ದಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಬುಕ್ಕಿಂಗ್ ಶುರು ಆಗಿದ್ದಾವೆ. ಜೊತೆಗೆ ಸಿನಿಮಾವನ್ನು ನೋಡುವಂಥ ಎಲ್ಲ ಅಭಿಮಾನಿಗಳು ಎಲ್ಲ ಕಡೆ ಟಿಕೆಟ್ನ ಬುಕ್ ಮಾಡಿ ಅಪ್ಪು ಅವ್ರನ್ನ ಮತ್ತೆ ನೆನಪಿಸ್ತಾ ಪ್ರೀತಿಸ್ತಾ ಅವ್ರನ್ನ ಗೌರವಿಸೋಣ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂಥ ಸಂಚಿಕೆ. ಸರ್ ಇದು ಹಾಕ್ಸಿ ನಾನು ಅಪ್ಪು ಬಾಸ್ ಇರುವಾಗಲೇ ಹಾಕ್ಸ್ಬೇಕು ಅಂತಿದ್ದೆ. ಆದರೆ ಅಪ್ಪು ಬಾಸ್ ಏನು ಹೇಳಿದ್ರು ಅಂದರೆ ಈ ಥರ ಟ್ಯಾಟು ಗೀಟ್ ಹಾಕೊಂಡು ಅಂತ ಬರೋಕ್ಕೆ ಹೋಗಬೇಡಿ, ಏನಿದ್ರು ನಿಮ್ಮ ತಂದೆ ತಾಯಿನ ನೋಡ್ಬಿಟ್ಟು ಒಳ್ಳೇದು ಮಾಡಿ, ಈ ಥರ ಟ್ಯಾಟು ಹಾಕ್ಸ್ಕೊಂಡು ಅದೆಲ್ಲ ಏನು ಬೇಡ, ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಅಷ್ಟೇ ಸಾಕು. ಈಗ ಈ ಥರ ನೀವು ಟ್ಯಾಟು ಹಾಕ್ಸ್ಕೊಬೇಡಿ, ಬಂದರೆ ನನ್ನ ಹತ್ರನೇ ಬರೋಕ್ಕೆ ಹೋಗಬೇಡಿ, ನನ್ನ ಮನೆ ಪಕ್ಕದಲ್ಲಿ ಬರೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಅಪ್ಪು ತೀರ್ಕೊಂಡಿದ್ದು ಒಂದು ವಾರಕ್ಕೆ ಅವ್ರ ಅಪ್ಪನ ನಾನು ಮರೆಯೋಕ್ಕಾಯ್ತಾ ಇಲ್ಲ. ಆ ನೆನಪಿಗೋಸ್ಕರ ನಾನು ಇದನ್ನು ಹಾಕ್ಸ್ಕೊಂಡಿದ್ದೀನಿ ಸರ್, ಅಪ್ಪುಗೋಸ್ಕರ ಹಾಕ್ಸ್ಕೊಂಡಿದ್ದೀನಿ.